ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಗುರುವಾರದ ಒಳಗು ರಾಯರ ಪೂಜೆ ಎಲ್ಲ ಆಯಿತು. ಇನ್ನು ತಿಂದಿಲ್ಲ, ಬೇಗ ಬೇಗ ಮಾಡಿಬಿಟ್ಟೆ 12 ಗಂಟೆ ಮುಂಚೆ. ಇವಾಗ ಟೈಮ್ 12:15 ಆಯಿತು. ಅಂದರೆ ಮಾಡಿ ಪೂಜೆ ಮಾಡಿ ತುಂಬ ಗೊತ್ತಾಯಿತು. ಇವಾಗ ಸಾಂಬಾರಿಗೆ ಇಕ್ಬಿಟ್ಟು ಇಲ್ಲಿ ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಸಾಂಬಾರಿಗೆ ಅಂದರೆ ಇಕ್ಕಿಲ್ಲ, ಬೇಳೆಕಾಳೆಲ್ಲ ತೊಳೆದ್ಬಿಟ್ಟು ಇಕ್ಕಿದ್ದೀನಿ. ಕಾಳೆಲ್ಲ ಮಿಕ್ಸಿಂಗ್ ಕಾಳು. ಯಾಕೋ ಗೊತ್ತಿಲ್ಲ, ಪೂಜೆ ಮಾಡಿದ್ಮೇಲೆ ದೇವ್ರ ಮನೆ ಹತ್ರ ಸ್ವಲ್ಪ ಹೊತ್ತು ಕುತ್ಕೋಬೇಕು ಅನ್ನಿಸ್ತು. ಅದಕ್ಕೆ ಕುತ್ಕೊಂಡು ಇಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಪ್ಲೀಸ್. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ. ಒಂದು ಸಬ್ಸ್ಕ್ರೈಬರ್ ಅಷ್ಟೇ. ಸಬ್ಸ್ಕ್ರೈಬರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಅಂದರೆ ಹಾಲ್ ಅಂತ ಬರುತ್ತೆ, ಹಾಲ್ ಅಂತ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಬರುತ್ತೆ, ನಿಮಗೆ ನಮ್ಮ ವಿಡಿಯೋ ನೋಡೋಕ್ಕೆ ಅವಕಾಶ ಸಿಗುತ್ತೆ. ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನಾಗುತ್ತೆ ಫ್ರೆಂಡ್ಸ್. ಹಾಗೆ ಇನ್ಸ್ಟಾಗ್ರಾಮ್ದಲ್ಲೂ ಅಷ್ಟೇ ತುಂಬ ಜನ ನೋಡ್ತಾ ಇದ್ದಾರೆ, ತುಂಬ ಜನ ಲೈಕ್ ಕೊಡ್ತಾರೆ, ಫಾಲೋ ಮಾತ್ರ ಮಾಡ್ತಾಯಿಲ್ಲ. ಯೂಟ್ಯೂಬಲ್ಲನ್ನು ಸಬ್ಸ್ಕ್ರೈಬರ್ 3 ಸಾರಿ ಒತ್ತಬೇಕು, ಸಬ್ಸ್ಕ್ರೈಬರ್ ಒತ್ತಬೇಕು, ಹಾಲ್ ಒತ್ತಬೇಕು, ಮತ್ತು ನೋಟಿಫಿಕೇಷನ್ ಬರೋ ಥರ ಆಗುತ್ತೆ. ಇದರಲ್ಲಿ ಫಾಲೋ ಬಟನ್ ಒತ್ತಿದ್ರೆ ಸಾಕು. ತುಂಬ ಜನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಆದರೆ ಫಾಲೋ ಮಾಡ್ತಾಯಿಲ್ಲ. ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮದೇ ಶೇರ್ ಮಾಡ್ಕೊತೀನಿ. ಇವಾಗ ಬೇಳೆಗಳೆಲ್ಲ ನೆನೆಸಿಟ್ಟಿದ್ದೀನಿ. ಇದನ್ನು ಒಂದು 3 ವಿಸಿಲ್, ಯಾಕಂದರೆ ಎಲ್ಲ ಕಾಳು ಹಾಕಿದ್ದೀನಿ. ಕಡಲೆಕಾಳು, ಅಲಸಂದ್ರೆ ಕಾಳು, ಹೆಸ್ರು ಕಾಳು, ಬೇಳೆಕಾಳು ಎಲ್ಲ ಹಾಕಿದ್ದೀನಿ. ಈ ಥರ ಸಾಂಬಾರು ಮಾಡಿ ತುಂಬ ದಿನ ಆಗಿದೆ. ಇದನ್ನೆಲ್ಲ ಇವಾಗ 3 ವಿಸಿಲ್ ಕಿಟ್ಬಿಟ್ಟು ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಾಕ್ತೀನಿ. ಅದು ಯಾಕಂತ ಗೊತ್ತಿಲ್ಲ, ಕೆಲವ್ರು ಹೇಳ್ತಾರೆ ಟೊಮೆಟೊ ಹುಣಸೆ ಹಣ್ಣು ಹಾಕಿದ್ರೆ ಬೇಗ, ಟೊಮೆಟೊನೂ ಉಪ್ಪು ಹಾಕಿದ್ರೆ ಬೇಗ ಬೇಯಲ್ಲ ಅಂತ. ಅದಕ್ಕೋಸ್ಕರ ಇವತ್ತು ಸಪ್ರೇಟಾಗಿ ಬೇಯಿಸ್ಬಿಟ್ಟು ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಸಾಂಬಾರು ಪುಡಿ ಎಲ್ಲ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಏನಿದೆ ಅದು ಬೆಳಗ್ಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದ್ದೆ, ತೋರಿಸ್ತೀನಿ. ಎಲ್ಲ ತಿಂದ್ಬಿಟ್ಟು ಹೋಗಿದ್ರು ಬಾಕ್ಸ್ಗೆ ಎತ್ಕೊಂಡು. ಕೇಸರಿ ಬಾತ್ ಇಷ್ಟ ಐತೆ, ಬಾಕ್ಸಲ್ಲಿ ಹಾಕಿಕ್ಕಿದ್ದೀನಿ. ಉಪ್ಪಿಟ್ಟು ಇಷ್ಟ ಐತೆ. ಇವಾಗ ಇದನ್ನೇ ಬಿಸಿ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಸಾಂಬಾರು ಹಾಕ್ತೀನಿ. ತಿಂದ್ಬಿಟ್ಟು ಇವಾಗ ಬೇಗ ಸಾಂಬಾರು ಮಾಡಬೇಕು. ಯಾಕಂದರೆ ನಮ್ಮ ಗಣೇಶ ಬರ್ತಾನೆ ಊಟಕ್ಕೆ, ನಮ್ಮ ಅಕ್ಕ ಮಗ, ಅದಕ್ಕೆ ಬೇಗ ರೆಡಿ ಮಾಡಬೇಕು. ಮಾಡೋಣ ಬನ್ನಿ. ಸ್ವಲ್ಪ ಕೇಸರಿ ಬಾತ್ ಹಾಕ್ಕೊಂಡಿದ್ದೀನಿ, ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ತಿಂದ್ಬಿಟ್ಟು ಸಾಂಬಾರು ಮಾಡಬೇಕು ಬೇಗ. ಟೈಮ್ 12:15 ಆವತ್ತು. ಚೆನ್ನಾಗಿದೆ. ಉಪ್ಪಿಟ್ಟು ಮಾಡಿದ್ರೆ ಎತ್ಕೊಂಡು ಹೋಗಲ್ಲ. ಈ ಥರ ಕೇಸರಿ ಬಾತ್ ಮಾಡಿದ್ರೂ 2 ಮಿಕ್ಸಿಂಗ್ ಎತ್ಕೊಂಡು ಹೋಗ್ತಾರೆ. ಮಕ್ಕಳಿಗೆ ಏನಾನ ಒಂದು ರುಚಿ ಬೇಕು. ಮಕ್ಕಳಿಗೆ ರುಚಿಯಾಗಿ ಮಾಡಿದ್ರೇ ಎತ್ಕೊಂಡು ಹೋಗೋದು. ಇಲ್ಲಾಂದರೆ ದಿನ ಒಂದೇ ಥರ ಮಾಡಿದ್ರೆ ಏನು ದಿನ ಇದೇ ಮಾಡ್ತಾರೆ ಅಂತಾರೆ. ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿ ತುಂಬ ದಿನ ಆಯಿತು. ಆಲ್ಮೋಸ್ಟು 1 ತಿಂಗಳ ಮೇಲೆ ಆಯ್ತೇನೋ, 1 ತಿಂಗಳು ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗೈತೆ. ಯಾವಾಗ ಮಾಡಿದ್ದೆ ಅಂತ ಕೂಡ ನೆನಪಿಲ್ಲ. ಫ್ರೆಂಡ್ಸ್, ನೀರು ಇವಳಿಗೆ ತುಂಬ ಸೆಕೆ ಅಂತೆ ಸ್ಕೂಲಲ್ಲಿ. ಸೆಕೆ ಅಂದರೆ ಸೆಕೆ ಅಂತೆ. ಅದಕ್ಕೆ ಎಳ್ನೀರು ಹೆಂಗೋ ನೋಡಿ ಊರಿಂದ ಎತ್ಕೊಂಬಂದಿದ್ದಕ್ಕೆ ಎಳ್ನೀರು ತುಂಬ ಉಪಯೋಗ ಆಯಿತು. ನಾನು ಬೆಳಗ್ಗೆ ಒಂದು ಕುಡಿದೆ, ಹೊಟ್ಟೆ ನೋವಾಗ್ತು. ಯಾಕೋ ತುಂಬ ಹೊಟ್ಟೆ ನೋವು. ಎಳ್ನೀರು ಕುಡಿದೆ ತೇಗ್ ಬಂತು, ಸರೋಯ್ತು. ಎಳ್ನೀರು ಊರಿಂದ ಎತ್ಕೊಂಬಂದಿದ್ದಕ್ಕೆ ಎಷ್ಟು ಉಪಯೋಗ. ಇಲ್ಲಿ ಒಂದು ಎಳ್ನೀರು 50 ರೂಪಾಯಿ, 50 ರೂಪಾಯಿ ಒಂದು ಎಳ್ನೀರು. ನೋಡಿ, ನಮ್ಮ ತೋಟದಲ್ಲಿ ಎಳ್ನೀರು, ನಮ್ಮ ಮರಗಳಲ್ಲಿ. ಇವಳು ಎತ್ಕೊಂಡೋಗಿ ಫ್ರಿಜ್ಜಲ್ಲಿ ಇಕ್ಕಿದ್ದಾಳೆ ಎಳ್ನೀರು. ತಣ್ಣಗಾದ್ಮೇಲೆ ಕುಡಿತಾಳಂತೆ. ಕುಡಿಯೋಕೆ ಇವಾಗ ತಣ್ಣಗಾಗಿರುತ್ತೆ. ಫ್ರೀಜರಲ್ಲಿ ಇಕ್ಕಿದ್ಯಾ? ಫ್ರಿಜ್ಜಲ್ಲ. ಕುಡಿಯೋಕೆ ಇವಾಗ ಸ್ವಲ್ಪ ತಣ್ಣಗಾಗಿರುತ್ತೆ. ಸ್ವಲ್ಪ ತಣ್ಣಗಾಗಿದೆ ಸಾಕ. ಮನೆಯಲ್ಲ ಎಳ್ನೀರು ಇದ್ದಕ್ಕೆ ಸರೋಯ್ತು. ಇಲ್ಲ ಅಂದರೆ ಅವಳು ತಣ್ಣಗೆ ಜ್ಯೂಸ್ ತಂದ್ಕೊಡು ಅಂತ ಹಠ ಮಾಡಿರೋಳು.
ಮನೇಲಿ ಬೇಕು. ಏ ಎಳ್ನೀರು ಇಕ್ಕಿದ್ಯಾ ತಾನೇ ಎಳ್ನೀರು? ಎಳ್ನೀರು ಕೊಟ್ಟೆ ತುಂಬ. ಊಟ ತಿನ್ನಡಿ, ದೋಸೆ ಹಾಕ್ಕೊಡ್ತೀನಿ. ಊಟ ಬಿಸಿ ಇರುತ್ತೆ, ಫ್ರಿಜ್ಜಲ್ಲಿ ತಣ್ಣಕ್ಕಾಗುತ್ತೆ. ತಣ್ಣಗಿದ್ದಾಗ ಊಟ ಬಿಸಿ ಬಿಸಿ ಮಾಡಿಕೊಡು ಅಂತೀಯ. ಇವಾಗ ಬಿಸಿ ಬಿಸಿ ಮಾಡ್ಕೊಡ್ತೀನಿ ನಡಿ ಅಂದರೆ ನೋಡಿ ಫ್ರೆಂಡ್ಸ್, ಬಿಸಿ ಇದ್ದಾಗ ಇವಾಗ ತಣ್ಣಗೆ ಬೇಕಂತೆ, ತಣ್ಣಗಿದ್ದಾಗ ಊಟ, ಆಮೇಲೆ ಇವಾಗ ಇಲ್ಲ ಬಿಸಿ ಇರುತ್ತೆ, ಇವಾಗ ತಣ್ಣಗೆ ಬೇಕಂತೆ. ಇಂಥ ಹುಡುಗಿ ನಿಮ್ಮ ಮನೆಯಲ್ಲೂ ಇದ್ದಾಳ? ಹೆಂಗೆ ಈ ಥರ ಹೇಳಿದ್ರೆ ಹೆಂಗೆ? ಅಯ್ಯೋ ಕರ್ಮ 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 ಕರ್ಮ. ಬಿಸಿ ಇದ್ರೆ ತಣ್ಣಗಿರೋದು ಬೇಕಂತೆ, ತಣ್ಣಗಿದ್ರೆ ಬಿಸಿ ಬೇಕು ಅಂತಾಳೆ. ಅಪ್ಪ ಸ್ವಾಮಿ, ನಮ್ಮಪ್ಪ ನಾನು ಒಂದೇ. ಊಟ ತಿನ್ಬೇಡ್ರಿ, ಫಸ್ಟೇ ಎಳ್ನೀರು ಕುಡಿತಾ ಇದ್ದೀರಾ. ಊಟ ತಿನ್ಬೇಡ್ರಿ, ಹಂಗೆ ಎಲ್ಲರೂ ಕುಕ್ಕೋರಿ. ದೋಸೆ ತಿನ್ನಿ ಹಾಕು ಅಂದ್ಲು. ದೋಸೆ ಹಾಕ್ತಾ ಇದ್ದೀನಿ ನೋಡಿ, ಏನು ಮಾಡ್ತಾವಳೆ ಬನ್ನಿ. ಕಬ್ಬಿ 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 ಎಲ್ಲ ಇನ್ನೊಂದು ಮಾಡಿದೆ, ಮಾಡಲಿಲ್ಲ. ಒಂದರಲ್ಲಿ ಇಷ್ಟೊಂದು ಆಯ್ತಾ? ಎಲ್ಲಿ ಇನ್ನ ಇತ್ತು, ತಿನ್ಕೊಂಡು ನಾ ಜಾಸ್ತಿ ಇರ್ತೈತೆ. ದೋಸೆ ಮಾಡಿದ್ದೀನಿ ಬನ್ರಿ ಬೇಗ. ಸ್ಪೂನಲ್ಲಿ ಕೊಬ್ಬರಿ ಲೋಡವ್ರೆ, ತೆಗಿಯೋಕ್ಕಾಗಲ್ಲ ಅಂದರೆ ಅದನ್ನ ಅಗಲವಾಗಿ ಮಾಡಿಬಿಟ್ಟು ಕೊಬ್ಬರಿ ಲೋಡವ್ರೆ. ಅಂದು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಎಳೆ ಕೊಬ್ಬರಿ ತಿನ್ನಕ್ಕೆ ಮಾತ್ರ ಸೂಪರಾಗಿರುತ್ತೆ. ಬಲ್ತಿರೋದಕ್ಕಿಂತ ಎಳೆ ಕೊಬ್ಬರಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ದೋಸೆ ಹಾಕಿ ಕಾದ್ಕೊಂಡಿದ್ದೀನಿ, ಕೊಬ್ಬರಿ ಲೋಡ್ಕೊಂಡು ಕುತ್ಕೊಂಡವ್ರೆ, ಕೊಬ್ಬರಿ ಬರುತ್ತೆ ಅದರಲ್ಲಿ ಅಂತ. ದೋಸೆ ಹಾಕಿ ಹಾಕಿ ಲಿಕ್ತೀನಿ, ಆರೋದ್ರೆ ನಂಗೆ ಗೊತ್ತಿಲ್ಲ. ಭುವನ, ಎಷ್ಟು ದೋಸೆ ಬೇಕು ನಿಮಗೆ? ಒಂದು ಸಾಕ? ಅದೇನು ಒಂದು ದೋಸೆ ಸಾಕು? ನಿಂಗೆ ಎಷ್ಟು ಬೇಕು ಕೃತಿಮಾ ದೋಸೆ? ಹಾಕೊಂಡು ಹೋಗ್ಬಾ. ಸಾಂಬಾರು ಹಾಕ್ಕೊಳಕ್ಕೂ ಎತ್ಕೊಳಕ್ಕೂ ಕಷ್ಟ, ಎಲ್ಲ ಹತ್ರ ತಂದಿಕ್ಬೇಕು. ಓಕೆ ಫ್ರೆಂಡ್ಸ್, ಇವ್ರಿಗೆಲ್ಲ ದೋಸೆ ಹಾಕೊಟ್ಬಿಟ್ಟು ಮತ್ತೆ ಕೊಂಡಿಬಿಟ್ಟಿರ್ತೀನಿ, ಯಾಕಂದರೆ ಟಿ ವಿ ಹಾಕ್ತಾರೆ ಮತ್ತೆ ಕಾಪಿರೈಟ್ ಬರುತ್ತೆ. ವಾಯ್ಸೆಲ್ಲ ಮತ್ತೆ ಕಟ್ ಮಾಡಬೇಕು, ಮತ್ತೆ ವಾಯ್ಸ್ ಓವರ್ ಕೊಡಬೇಕು. ಅದಕ್ಕೆ ಆಫ್ ಮಾಡಿಬಿಟ್ಟು ಅವರು ಟ್ಯೂಷನ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಸಾಯಂಕಾಲ ಮಕ್ಕಳು ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು ಮತ್ತೆ ಒಂದು ರೀಲು ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಿದೆ, ಅಪ್ಲೋಡ್ ಮಾಡಿದೆ. ಆಮೇಲೆ ಪೂಜೆ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡಿ. ಫ್ರೆಂಡ್ಸ್, ಬೆಳಗ್ಗೆ ನೆನ್ನೆ ನೆನೆಸಿಕ್ಕಿದ್ದು ರಾತ್ರಿ, ಬೆಳಗ್ಗೆ ಮಲ್ಗೆ ಕಟ್ಟಕ್ಕೆ ರಾತ್ರಿ ನೆನ್ನೆ ನೆನೆಸಿದ್ದು ರಾತ್ರಿ ಮೊಳಕೆ ಕಟ್ಟಿ ಇನ್ನೂ ಎತ್ತಕ್ಕಿಲ್ಲ, ಚೆನ್ನಾಗಿ ಮೊಳಕೆ ಬರಲಿ ಅಂತ. ಇವಾಗ ಮೊಳಕೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇವಾಗ ಜಿಪ್ಲಾಕ್ ಕವರಲ್ಲಿ ಹಾಕಿ ಫ್ರೀಝರಲ್ಲಿ ಇಡ್ತೀನಿ. ಯಾವಾಗ ನಾವು ಸಾಂಬಾರು ಮಾಡಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಮಸಾಲೆ ಸಾಂಬಾರಾಗಲಿ ಬೆಳಗ್ಗೆಗೆ ಇದೇ ಕುರ್ಮಾ ಮಾಡಿ ಪುರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೆನೆಸಿಕ್ದ್ರೂ ಅಷ್ಟೇ. ಇನ್ನೊಂದು, ನಾವು ಯಾವಾಗೂ ಸಾಂಬಾರು ಎಮರ್ಜೆನ್ಸಿಯಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಈ ಥರ ಮಾಡಿಕ್ಕೆ ಫ್ರೆಂಡ್ಸ್, ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಫ್ರೀಝರಲ್ಲಿ ಎತ್ತಿಕ್ಬಿಟ್ಟು ಇವಾಗ ಮಕ್ಕಳನ್ನ ಕರ್ಕೊಬರೋ ಟೈಮ್ ಆಯಿತು. ಇನ್ನೊಂದು 5 ನಿಮಿಷ ಐತೆ. ಅವ್ರು ಫೋನ್ ಮಾಡಿದ್ರೆ ನೋಡೋಣ, ನಾನೇ ಫೋನ್ ಮಾಡ್ತೀನಿ. 7 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಓಕೆ ಫ್ರೆಂಡ್ಸ್, ಮಕ್ಕಳನ್ನ ಕರ್ಕೊಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸಾಂಬಾರೆಲ್ಲ ಮಧ್ಯಾಹ್ನ ಮಾಡಿರೋದೇ ಇದೆ, ಇನ್ನು ಮುದ್ದೆ ಮಾಡಬೇಕು, ಅನ್ನ ಮಾಡಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಕಂಟಿನ್ಯೂ ಮಾಡ್ತೀನಿ.